ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸೊ ನಾನು ಇವತ್ತು ನಿಮಗೆ ಡಿಫ್ರೆಂಟ್ ಆಗಿರುವಂಥ ಕಾಲಿಫ್ಲವರ್ ಪಲ್ಯನ ಹೇಳ್ಕೊಡ್ತೇನೆ. ಸೊ ಬೇಕಾಗಿರುವ ಸಾಮಗ್ರಿಗಳು, ಸೊ ನೀವು ಮನೆಯಲ್ಲಿ ಒಂದೇ ಥರ ಕಾಲಿಫ್ಲವರ್ ಪಲ್ಯ ತಿಂದು ಬೋರ್ ಆಗಿರುತ್ತಲ್ವ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ನಿಮ್ಗೆ ಇವತ್ತು ಬೇರೆ ಥರ ಒಂದು ಕಾಲಿಫ್ಲವರ್ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕಾಲಿಫ್ಲವರ್ನ ಎರಡು ಮಿಕ್ಸ್ ಮಾಡಿಬಿಟ್ಟು ನಾವು ಪಲ್ಯ ಮಾಡಬೇಕು. ಸೊ ಅದಕ್ಕೆ ನಾವು ಏನೇನು ಸಾಮಗ್ರಿಗಳು ಬೇಕಾಗತ್ತಂದರೆ, ಕಾಲಿಫ್ಲವರ್ದು ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬಿಕಾಸ್ ಕಾಲಿಫ್ಲವರ್ ಅಂಗಡಿಲಿ ಅದು ಕೆಲವೊಂದು ಸಲ ಅದು ಹಾಳಾಗಿರೋದು, ಒಂದೊಂದು ಸಲ ಅದು ಬ್ಲ್ಯಾಕ್ ಆಗಿರೋದನ್ನು ನಾವು ಅದನ್ನು ಫುಲ್ಲಾಗಿ ಸೋಯಿಸ್ಬಿಟ್ಟು, ಕಾಲಿಫ್ಲವರ್ನ ಚೆನ್ನಾಗಿ ಸೋಯಿಸ್ಬಿಟ್ಟು ಅದನ್ನು ತೆಗೆದುಬಿಟ್ಟು ನಾವು ಇಟ್ಕೋಬೇಕು. ಸೊ ಅದಕ್ಕೆ ನಾವು ಅರಿಶಿನ ಮತ್ತು ಉಪ್ಪು ಹಾಕಬೇಕು. ಯಾಕೆಂದರೆ ಏನಾದ್ರು ಒಂದು ಹುಳ ಎಲ್ಲ ಏನಾದ್ರು ಮಿಡ್ಲಲ್ಲಿದ್ದರೆ ಅದು ಹೋಗುತ್ತೆ. ಸೊ ಅರಿಶಿನ ಉಪ್ಪೆಲ್ಲ ಹಾಕಿಬಿಟ್ಟು ನಾವು ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಈ ಥರ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಆಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಸೊ ಮೇನೇ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು. ಬಿಕಾಸ್ ಇದು ಗ್ರೀನ್ ಕಲರ್ ಅಂದರೆ ನಾವು ಡಿಫ್ರೆಂಟ್ ಆಗಿರೋದಿಲ್ಲ. ಸೊ ಮೇನ್ ಬೇಕಾಗಿರೋ ಈ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆಯಲ್ಲ ವೀಕ್ಷಕರೇ, ನೋಡಿ. ಸೊ ಆಮೇಲೆ ಬೆಳ್ಳುಳ್ಳಿ. ಸೊ ನಾವು ಫ್ಲೇವರ್ಗೋಸ್ಕರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಬೆಳ್ಳುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಮೆಣಸಿನಕಾಯಿ, ಸೊ ಖಾರಕ್ಕೆ ತಕ್ಕಷ್ಟು ನೀವು ಎಷ್ಟು ಖಾರ ಯೂಸ್ ಮಾಡ್ತೀರೋ ಆ ಥರ ಹಾಕಬೇಕು. ಸೊ ಮತ್ತು ಈರುಳ್ಳಿ, ಬಟಾಟೆ ನೋಡಿ ವೀಕ್ಷಕರೇ. ಸೊ ಇದು ಮತ್ತು ಶುಂಠಿ ಕೂಡ ಹಾಕ್ಕೋಬೇಕು ಸ್ವಲ್ಪ. ಸೊ ಇಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೋಬೋದು. ನೀವು ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸೊ ಇದು ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿ ವೀಕ್ಷಕರೇ. ಇವಾಗ ನಾವು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನು ಬೀಸ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಬೀಸ್ಕೋಬೇಕು. ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪೆ ಇದರಲ್ಲಿ ಮೇನು. ನೀವೆಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ. ಸೊ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಬೀಸ್ಕೊತೀನಿ. ನಾನು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸರಲ್ಲಿ ಹಾಕಿ ಬೀಸಿಟ್ಕೊಂಡಿದ್ದೀನಿ. ಸೊ ಹಾಗೆ ಕಾಲಿಫ್ಲವರ್ ಮತ್ತು ಬಟಾಟಿನ ನಾನು ಕುಕ್ಕರಲ್ಲಿ ಹಾಕಿಬಿಟ್ಟು 1 ವಿಸಿಲ್ ಬೇಯಿಸ್ಕೊತೀನಿ. ಯಾಕೆಂದರೆ ಒಂದ್ಸಲ ಕಾಲಿಫ್ಲವರ್ ಬೇಯಲ್ಲ. ಇದು ಕಂಪಲ್ಸರಿ ನೀವು ಮಾಡಲೇಬೇಕು ಅಂತಿಲ್ಲ, ನೀವು ಬಂಡಿಲೇ ಬೇಯಿಸ್ಕೋಬೋದು. ಸೊ ನಾನು ಬೇಗ ಬೇಯಲ್ಲ ಅಂತ ಕುಕ್ಕರಲ್ಲಿ 1 ವಿಸಿಲ್ ಹಾಕಿ ಬೇಯಿಸ್ತೀನಿ. ನೋಡಿ ವೀಕ್ಷಕರು, ನಾನು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಯೋ ತನಕ ನಾವು ಇದು ಚೆನ್ನಾಗಿ ಬೀಸ್ಕೋಬೇಕು. ನೋಡಿ ವೀಕ್ಷಕರೇ, ಸಾಸಿವೆ ಕುದೀತಾ ಇದೆ. ವೀಕ್ಷಕರೇ, ಸಾಸಿವೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀವಿ. ಸೊ ಕಾಣಿಸ್ತಾ ಇದೆಯಲ್ಲ. ಸೊ ಇವಾಗ ಈರುಳ್ಳಿ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ತೊಳ್ಸ್ಕೋಬೇಕು. ಈರುಳ್ಳಿ ಹಾಕಿಬಿಟ್ಟು ಈರುಳ್ಳಿ ಬೇಯ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ. ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡು ಸೊ ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ. ಸೊ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ವೀಕ್ಷಕರೇ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದೆಲ್ಲ ಗೋಲ್ಡನ್ ಕಲರ್ ಫ್ರೈ ಆಗಿದೆ. ಸೊ ಇಷ್ಟು ಹುರಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಈ ಥರ ಹುರ್ಕೋಬೇಕು. ಇಟ್ಕೊಂಡಿರೋ ಈರುಳ್ಳಿಗೆ ಸೊ ಕೊತ್ತಂಬರಿ ಸೊಪ್ಪು ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣಸು, ಜೀರಿಗೆ ಎಲ್ಲ ಹಾಕಿ ಬೇಯಿಸಿದ್ವಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ. ನೋಡಿ ವೀಕ್ಷಕರೇ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಹಾಕ್ಬಿಟ್ಟು ನೋಡಿ ಕಾಣಿಸ್ತಾ ಇದೆಯಲ್ಲ. ಸೊ ಇದೇ ಮೇನ್ ಇರೋದು, ನೋಡ್ಕೊಳ್ಳಿ. ಇದು ಕುದಿಬೇಕು. ಇವಾಗ ಈರುಳ್ಳಿ ಜೊತೆ ಮಸಾಲೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಆ ಥರ ನಾವು ಚೆನ್ನಾಗಿ ತೊಳ್ಸ್ಕೋಬೇಕು. ಹಸಿ ವಾಸನೆ ಹೋಗೋ ಥರ ನಾವು ಫ್ರೈ ಮಾಡ್ಕೋಬೇಕು. ಸೊ ಒಂದು ಕುದಿ ಕುದಿಸ್ಕೋಬೇಕು. ವೀಕ್ಷಕರೇ, ಈ ಥರ ಕಲರ್ ಬಂದಿದೆ. ಸೊ ಚೆನ್ನಾಗಿ ಫುಲ್ಲು ಫ್ರೈ ಆಗಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬಂದಿದೆ. ಇವಾಗ ನಾವು ಅದಕ್ಕೆ ಬೇಯಿಸಿಟ್ಕೊಂಡಿರೋ ಕಾಲಿಫ್ಲವರ್, ಬಟಾಟೆ ಎಲ್ಲ ಹಾಕ್ತಾಯಿದ್ದೀವಿ. ಕಾಣಿಸ್ತಾ ಇದೆಯಲ್ಲ. ನೋಡಿ ವೀಕ್ಷಕರೇ, ಸೊ ಬೆಂದಿರುವಂಥ ಮಸಾಲೆಗೆ ನಾವು ಮಾಡ್ಕೊಂಡಿರುವಂಥ ಆವಾಗ ಕಾಲಿಫ್ಲವರ್ ಮತ್ತು ಬಟಾಟೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅವನ್ನು ಹಾಕ್ತಾಯಿದ್ದೀವಿ. ಹಾಕಿಬಿಟ್ಟು ನಾವು ಚೆನ್ನಾಗಿ ತೋರಿಸ್ಕೋಬೇಕು. ನೋಡಿ ತೋರಿಸ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಲ್ಲ.
ನೋಡಿ ವೀಕ್ಷಕರೇ, ಚೆನ್ನಾಗಿ ತೋರಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಪೂರ್ತಿ ಮಿಕ್ಸ್ ಆಗಬೇಕು. ಈ ಕಾಲಿಫ್ಲವರ್ ಮತ್ತು ಬಟಾಟೆ ಎಲ್ಲ ಮಿಕ್ಸ್ ಆಗಬೇಕು ಪೂರ್ತಿ. ನೋಡಿ ಹೇಗೆ ಮಿಕ್ಸ್ ಆಗ್ತಾಯಿದೆ ಅಂತ. ಯಾಕೆಂದರೆ ಎಲ್ಲ ಮಸಾಲೆ ಪೂರ್ತಿ ತರಕಾರಿ ಹಿಡ್ಕೋಬೇಕು. ಸೊ ಮಸಾಲೆ ಫುಲ್ ತರಕಾರಿ ಹಿಡ್ಕೊಳ್ಳೋವರೆಗೂ ನಾವು ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ನಾವು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಅವಾಗ ನಾವು ಮಸಾಲೆ ಬಿಸ್ಬೇಕಾದ್ರೆ ಉಪ್ಪನ್ನ ಹಾಕಿಲ್ಲ. ಸೊ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಆಗೋಷ್ಟು ಉಪ್ಪನ್ನ ಹಾಕ್ಕೋಬೇಕು. ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತೊಳಸ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ ಹೇಗೆ ಮಿಕ್ಸ್ ಆಗ್ತಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಸೊ ನಾವು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೋಬೇಕು ಒಲೆ ಮೇಲೆ. ಈಗ ಮುಚ್ಚಿಡಬೇಕು, ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ. ಸಕ್ಕರೆ ಒಂದು ಚಿಟಿಕೆ ಹಾಕಬೇಕು, ಸಕ್ಕರೆ ಹಾಕಬೇಕು. ಯಾಕೆಂದ್ರೆ ಟೇಸ್ಟಿಗೋಸ್ಕರ, ಇದು ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಸಕ್ಕರೆ ಹಾಕಿದ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಆದ ನಂತರ ಚೂರು ನಿಂಬೆಹಣ್ಣು ರಸನ ಹಾಕ್ಕೋಬೇಕು. ಸೊ ಅದು ಹುಳಿ ಟೇಸ್ಟ್ನ ಮೇಂಟೈನ್ ಮಾಡುತ್ತೆ. ಸೊ ಚೆನ್ನಾಗಿ ಬರುತ್ತೆ ನೋಡಿ. ನಿಂಬೆಹಣ್ಣು ರಸ ಹಾಕ್ಕೋಬೇಕು. ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ಬಿಕಾಸ್ ಎಲ್ಲ ಹಿಡ್ಕೋಬೇಕಲ್ವ ತರಕಾರಿಗೆ, ಮಸಾಲೆಗೆ ಎಲ್ಲ. ಸೊ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೊಳ್ಳಿ. ಈ ಥರ ನೋಡಿ ವೀಕ್ಷಕರೇ, ಕಾಣಿಸ್ತಾ ಇದೆಯಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಚಿಟಿಕೆ ಸಕ್ಕರೆ ಟೇಸ್ಟ್ಗೋಸ್ಕರ, ಲಿಂಬೆ ರಸವನ್ನು ಹಾಕ್ಕೋಬೇಕು. ಒಳ್ಳೆ ಟೇಸ್ಟ್ ಕೊಡುತ್ತೆ ಇವೆಲ್ಲ. ನೋಡಿ ವೀಕ್ಷಕರೇ, ಈ ಥರ ಬಂದಿದೆ ಕಾಲಿಫ್ಲವರ್ ಪಲ್ಯ. ಸೊ ರೆಡಿಯಾಗಿದೆ. ಇದೆ ನೋಡಿ, ಡಿಫ್ರೆಂಟ್ ಆಗಿರುವಂಥ ಕಾಲಿಫ್ಲವರ್ ಪಲ್ಯ. ನೀವು ಇದನ್ನು ಮನೇಲಿ ಮಾಡ್ಕೊಳ್ಳಿ. ದಿನ ನೀವು ಒಂದೇ ಟೇಸ್ಟ್ ತಿಂದು ಬೋರ್ ಆಗಿರುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ನೋಡಿ ಈ ಥರ ಬರುತ್ತೆ ಕಾಲಿಫ್ಲವರ್ ಪಲ್ಯ.